ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲುಯಾ. ಸೊ ಕರ್ತನು ಒಳ್ಳೆಯವರಾಗಿದ್ದು ನಮ್ಮ ನಡೆಸೋದಕ್ಕೆ ಹಾಲೆಲುಯಾ. ಸ್ತೋತ್ರ. ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲುಯಾ. ಈ ಸಮಯಕ್ಕಾಗಿ ಕರ್ತನಿಗೆ ಸ್ತೋತ್ರ. ನಾವು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಈ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ. ಎಲ್ಲರಿಗೂ ನಾನು ಒಂದನ್ನು ತಿಳಿಸುವನಾಗಿದ್ದೀನಿ. ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲುಯಾ. ನಮ್ಮನ್ನು ಆತನು ತನ್ನ ಕೃಪೆಯಲ್ಲಿ ಒಂದೊಂದಿನೂ ನಡೆಸೋದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲುಯಾ. ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಹಾಲೆಲುಯಾ. ಪ್ರೀತಿ ಮತ್ತು ಕೃಪೆ ಐಶ್ವರ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನಾದ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ. ಯೇಸಪ್ಪ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆ ಹಸ್ತ ನಮ್ಮ ಮೇಲೆ ಇಳಿದು ಬರಲಿ ರಾಜ. ನಿನ್ನ ಜ್ಞಾನದ ಒಂದು ಅಭಿಷೇಕದ ಹಸ್ತ ಇಳಿದು ಬರಲಿ ರಾಜ. ಯೇಸಪ್ಪ, ಒಂದು ವಾಕ್ಯವನ್ನು ನಾವು ಓದುವಾಗ ಅದರಲ್ಲಿರ್ತಕ್ಕಂಥ ರಹಸ್ಯಗಳನ್ನು ನೀನು ತಿಳಿಯಪಡಿಸು ಯೇಸಪ್ಪ. ಇದನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಮಹಿಮೆ ಪ್ರಕಟಗೊಳ್ಳುವ ಹಾಗೆ ಕರ್ತನೇ ನಿಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರು ಒಳ್ಳೆಯವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ನಾನು ಇದಕ್ಕೆ ಮುಂಚಿತವಾಗಿ ನಾನು ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ, ದಿವ್ಯ ಶಕ್ತಿ ಭಾಗ 1 ಎಂಬುದು ಹಾಗೆ. ಸೊ ಅದೇ ಒಂದು ಕಾನ್ಸೆಪ್ಟಲ್ಲಿ ನಾನು ಇನ್ನೊಂದು ಭಾಗ, ಯಾಕೋ ದೇವರ ಆತ್ಮನು ಇನ್ನೊಂದು ವಿಷಯ ನನಗೆ ತಿಳಿಸಿಕೊಟ್ಟಕ್ಕಾಗಿ ಆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಹಲ್ಲೆಲೂಯಾ. ಸೊ ದಿವ್ಯ ಶಕ್ತಿ ಎಂಬುದು ಅದು ಕರ್ತನಿಂದ ಬರತಕ್ಕಂಥ ಒಂದು ಶಕ್ತಿ ಆಗಿದೆ. ಹಲ್ಲೆಲೂಯಾ. ಈ ಲೋಕದಿಂದ ನಮಗೆ ಅದು ಸಿಗುವುದಿಲ್ಲ. ಆ ದಿವ್ಯ ಶಕ್ತಿ ಎಂಬುದು ಅದು ಕರ್ತನಿಂದ ನಮಗೆ ಸಿಗುವುದಾಗಿದೆ. ಹಲ್ಲೆಲೂಯಾ. ಕರ್ತನಿಂದ ಆ ದಿವ್ಯ ಶಕ್ತಿಯನ್ನು ಹೊಂದಿಕೊಳ್ಳುವಾಗಲೇ ನಾವೇನೆಲ್ಲ ಸಾಧಿಸಬಹುದು ಎಂಬುದಾಗಿ ಇದನ್ನು ನಾವು ನೋಡಿಕೊಳ್ಳೋಣ. ಸೊ ದಿವ್ಯಶಕ್ತಿ ವಿಷಯವಾಗಿ ಓದಿಸ್ತಾರೆ ನಾನು ಮಾತಾಡಿದ ಹಾಗೆ 2 ಪೇತ್ರ 1:3 ವಾಕ್ಯ ಹೇಳುವ ಹಾಗೆ ಆತನ ಪ್ರಭಾವ ಗುಣಾತಿಶಯಗಳನ್ನು ನಮಗೆ ಆತನ ಮುಖಾಂತರ ನಾವು ಪಡೆದುಕೊಳ್ಳುವಾಗ ಆ ದಿವ್ಯ ಶಕ್ತಿಯಿಂದ ನಮಗೆ ಪರಿಜ್ಞಾನವನ್ನು ಕರ್ತನು ಕೊಟ್ಟರೆ ಎಂಬುದಾಗಿ. ಸೊ ಈ ಕರ್ತನು ಕೊಟ್ಟಿರ್ತಕ್ಕಂಥ ಈ ದಿವ್ಯ ಶಕ್ತಿ ಅನುಸಾರವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಹಳೆ ಒಡಂಬಡಿಕೆಗೆ ನಾವು ಬರೋಣ. ಹಲ್ಲೆಲೂಯಾ. ದೇವರ ವಾಕ್ಯವು ಒಂದಕ್ಕೊಂದು ಜೊತೆಯಾಗಿದೆ ಎಂಬುದಾಗಿ. ಸೊ ದೇವರ ವಾಕ್ಯ ನಾವು ಹಳೆ ಒಡಂಬಡಿಕೆ ಮಾತ್ರ ನಾವು ತಗೋಬಾರ್ದು, ಹೊಸ ಒಡಂಬಡಿಕೆ ಮಾತ್ರ ತಗೋಬಾರ್ದು. ಯಾಕೆ? ಎಲ್ಲವೂ ಒಂದೇ ಆಗಿದೆ, ಒಂದೇ ಆತ್ಮನಿಂದ ವಾಕ್ಯಗಳು ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಂದೇ ಆತ್ಮನಿಂದಲೇ ಬರೆಯಲ್ಪಟ್ಟಿದೆ. ಅದು ಒಂದು ಸಮಯದಲ್ಲ, ವ್ಯತ್ಯಾಸವಾದ ಕಾಲಘಟ್ಟದಲ್ಲಿ ವ್ಯತ್ಯಾಸವಾಗಿ ಕರ್ತನು ಒಬ್ಬೊಬ್ಬರ ಮುಖಾಂತರ ನಮಗೆ ಅದನ್ನು ಬರೆಸಿಕೊಟ್ಟಿದೆ ಎಂಬುದಾಗಿ ಸತ್ಯವೇದ ಇದೆಯಲ್ಲ. ಸೊ ಇದನ್ನು ಕರ್ತನು ಇದು ಒಬ್ಬರೇ ಬರೆದಿಲ್ಲ, ಆದರೆ ಒಂದೇ ಆತ್ಮನಿಂದ ಬರೆಯಲ್ಪಟ್ಟಿದೆ. ಬೇರೆ ಬೇರೆ ವ್ಯಕ್ತಿಗಳು ಬರೆದಿದ್ದಾರೆ, ಆದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬರೆದಿದ್ದಾರೆ. ಆದರೆ ಇದನ್ನು ಕರ್ತನು ನಮಗೆ ಬರೆಕೊಟ್ಟಿದೆ. ಇದನ್ನು ನಮಗೆ ಇವತ್ತು ನಮ್ಮ ಕೈಲಿರುವುದು ಆತನ ಕೃಪೆಯಾಗಿದೆ ಎಂಬುದಾಗಿ. ಸೊ ಆದಿಯಲ್ಲಿ ನಾವು ನೋಡುವಾಗ ಈ ರೀತಿ ಬೈಬಲ್ ಇರ್ತಿರಲಿಲ್ಲ. ಅವರು ಒಂದು ಎಲೆಗಳಲ್ಲಿ ಅಥವಾ ಸುರುಳಿಯಲ್ಲಿ ಮಾಡಿಬಿಟ್ಟು ನಾವು ಇಷ್ಟು ನೋಡುವಾಗ ಈ ರೀತಿಯಾಗಿರಲಿಲ್ಲ. ಈ ರೀತಿಯಾಗಿ ವಿಮೋಚನ ಕಾಂಡ, ಆದಿಕಾಂಡ ಈ ರೀತಿ ಇರಲಿಲ್ಲ, ಎಲ್ಲ ಒಂದೇ ಇತ್ತು. ಆದರೆ ಕ್ರಮೇಣ ಕಾಲಘಟ್ಟಗಳು ಬದಲಾವಣೆ ಆಗುವಾಗ ಒಂದು ಕ್ರಮವಾಗಿ ಕರ್ತನು ನಮಗೆ ಒಂದು ಸತ್ಯವೇದ ಈ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಅಡಕ ಆಗಿದೆ, ಇದರಲ್ಲಿ ಎಲ್ಲವೂ ಇದೆ. ಮನುಷ್ಯನ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಇದರಲ್ಲಿದೆ. ಇದರಲ್ಲಿರ್ತಕ್ಕಂಥ ಎಲ್ಲವನ್ನು ನಾವು ಕೈಕೊಳ್ಳುವಾಗ ಆತನ ದಿವ್ಯಶಕ್ತಿ ಹೊಂದಿಕೊಂಡವರಾಗಿ ಆ ನಿತ್ಯವಾದ ರಾಜ್ಯಕ್ಕೆ ನಾವು ಹೋಗ್ತೀವಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ದಿವ್ಯ ಶಕ್ತಿ ಎಂಬ ಕಾನ್ಸೆಪ್ಟು ಬಹಳ ವಿಶೇಷವಾದದ್ದು. ಕರ್ತನು ದಿವ್ಯಶಕ್ತಿಯಿಂದ ನಮ್ಮನ್ನು ಒಂದೊಂದಿನ ಬಲಪಡಿಸೋದಕ್ಕಾಗಿ ನಾವು ಸ್ತೋತ್ರ ಹೇಳೋಣ. ಕರ್ತನಿಗೆ ವಿಶೇಷವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಹೇಳಿದ್ನಲ್ವಾ, ಸರಿ ನಾವು ಮಾತಾಡಬೇಕು, ಹೊಸ ಒಡಂಬಡಿಕೆಯಲ್ಲಿ ಮಾತಾಡಿದ್ದೆ. ಆದರೆ ಈ ಸರಿ ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ, ಆ ಶಕ್ತಿ ಎಂಬ ವಾಕ್ಯ ನನಗೆ ದೇವರ ಆತ್ಮನು ತಿಳಿಸಿದರು. ಸೊ ವಿಮೋಚನ ಕಂಡ 7ನೇ ಅಧ್ಯಾಯ 3ನೇ ವಾಕ್ಯ. ಸೊ ಹೀಗೆ ಬರೆಯಲ್ಪಟ್ಟಿದೆ. ಸೊ 7ನೇ ಅಧ್ಯಾಯ 3ನೇ ವಾಕ್ಯ. ಆದರೂ ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು ಎಂಬುದಾಗಿ. ಇಲ್ಲಿ ಕರ್ತನು ಒಂದು ಶಕ್ತಿಯನ್ನು ತೋರಿಸ್ತಾನೆ ಎಂಬುದಾಗಿ. ಸೊ ಕರ್ತನ ಶಕ್ತಿ ಮುಂದೆ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ. ಕರ್ತನ ಬಲವಾದ ಶಕ್ತಿ ಮುಂದೆ ಯಾವ ಲೋಕದ ಶಕ್ತಿಗಳು ನಿಲ್ಲುವುದಿಲ್ಲ ಎಂಬುದಾಗಿ. ಸೊ ಅಂಥ ಬಲವಾದ ಶಕ್ತಿಯನ್ನು ನಾವು ಹೊಂದಿಕೊಳ್ಳುವಾಗ
ನಮ್ಮ ಮುಂದೆ ಈ ಲೋಕದ ಯಾವ ಶಕ್ತಿಗಳು ನಿಲ್ಲುವುದಿಲ್ಲ ಎಂಬುದಾಗಿ. ಈ ಶಕ್ತಿ ಹೊಂದಿಕೊಳ್ಳುವುದಕ್ಕೆ ದೇವರ ಉದ್ದೇಶಗಳು ನೆರವೇರುವುದಕ್ಕೆ ನಾವು ಆತನನ್ನು ಕಾದುಕೊಂಡಿರಬೇಕೆಂಬುದಾಗಿ. ಸೊ ದೇವರ ಶಕ್ತಿ ಅದು ನಿಜವಾದ ಶಕ್ತಿ ಈ ಲೋಕದಲ್ಲಿದೆ ಅಂದ್ರೆ ಇನ್ನೊಂದು ಸುಳ್ಳಾದ ಶಕ್ತಿ ಸಹಿತವಿದೆ ಅಂತ ಅರ್ಥ. ಇದು ಸತ್ಯವೇದ ಎಂಬುದಾಗಿ ಹೇಳುವುದಾದರೆ ಅಸತ್ಯವಾದ ವೇದಗಳು ಈ ಲೋಕದಲ್ಲಿ ಇದೆ ಎಂಬುದಾಗಿ. ಸೊ ಸತ್ಯ ಇದೆ ಅಂತ ಹೇಳಿದ್ರೆ ಸುಳ್ಳು ಸಹಿತವಾಗಿ ಇದೆ ಎಂಬುದಾಗಿ. ಸೊ ಇಲ್ಲಿ ಕರ್ತನ ಶಕ್ತಿ ಇದೆ ಅಂತ ನೋಡುವುದಾದರೆ ಕರ್ತನ ಶಕ್ತಿ ವಿರೋಧವಾಗಿ ಇನ್ನೊಂದು ಶಕ್ತಿ ಈ ಲೋಕದಲ್ಲಿದೆ ಎಂಬುದಾಗಿ. ಆ ಶಕ್ತಿ ಅದು ನಾಶಕರವಾಗಿ ಇರತಕ್ಕಂಥ ಶಕ್ತಿ, ಅದು ನಾಶನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ. ಆದರೆ ಕರ್ತನ ಶಕ್ತಿ, ಕರ್ತನ ದಿವ್ಯ ಶಕ್ತಿ ನಮ್ಮನ್ನು ನಿತ್ಯವಾದ ರಾಜ್ಯಕ್ಕೆ ಅದು ನಡೆಸುವುದಾಗಿದೆ ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಹೇಳೋ ಹಾಗೆ, ಆದರೂ ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನೆಂಬುದಾಗಿ. ಇಲ್ಲಿ ಕರ್ತನ ಶಕ್ತಿ ಅದು ಪ್ರಕಟಗೊಳ್ಳುತ್ತಾ ಇದೆ ಎಂಬುದಾಗಿ. ಈ ಕರ್ತನ ಶಕ್ತಿ ಪ್ರಕಟಗೊಳ್ಳುವಾಗ ಲೋಕದಲ್ಲಿ ಒಂದು ದೊಡ್ಡ ಸಾಕ್ಷಿ ಕಾಣುತ್ತದೆ ಎಂಬುದಾಗಿ. ಸೊ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನ ಶಕ್ತಿ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಇಲ್ಲಿ ಮೋಶೆ ತೊದಲು ಬಾಯಿಯವನು, ಅವನಿಗೆ ಮಾತಾಡೋದಕ್ಕೆ ವಾಕ್ಚಾತುರ್ಯ ಇಲ್ಲದೇನೆಂಬುದಾಗಿ. ಸೊ ಮೋಸೆ ಹೇಳ್ತಾ ಇರ್ತಾನೆ, ನಾನು ಒಲ್ಲೆ ಎಂಬುದಾಗಿ ಇಸ್ರೇಲ್ ಜನರನ್ನು ಬಿಡಿಸ್ಕೊಂಡು ಕೊಡೋದಕ್ಕೂ ನಾನು ಒಲ್ಲೆ ಅಂತ ಹೇಳ್ತಾ ಇರ್ತಾನೆ, ನಾನು ಬೇಡ ಎಂಬುದಾಗಿ ಹೇಳ್ತಿರ್ತಾನೆ. ಆದರೆ ದೇವರು ಇವನನ್ನು ಬಲಪಡಿಸಿ ಅಯೋಗ್ಯನಾಗಿರ್ತಕ್ಕಂಥ ಅಥವಾ ವಾಕ್ಚಾತುರ್ಯಲ್ಲಿರ್ತಕ್ಕಂಥ ಮೋಸೆಯನ್ನೇ ಕರ್ತನ ಆರಿಸಿಕೊಂಡ್ರೆ ಎಂಬುದಾಗಿ. ಸೊ ಈ ಲೋಕದಲ್ಲಿ ಬೇಡವಾದ ವ್ಯಕ್ತಿಗಳನ್ನೇ ಕರ್ತನ ಆರಿಸಿಕೊಳ್ತಾರೆ. ನಾವು ಹಿಸ್ಟ್ರಿ ನೋಡುವಾಗ ಎಷ್ಟೋ ಜನ ದೈವ ಸೇವಕರ ಸಾಕ್ಷಿ ನೋಡುವಾಗ ಅವರಲ್ಲಿ ಯಾವುದೂ ಇರುವುದಿಲ್ಲ. ಆದರೆ ಕರ್ತನು ಅವರಲ್ಲಿ ಬರುವುದಾದರೆ, ಸೊ ಆತನ ಶಕ್ತಿ ಹೊಂದಿಕೊಳ್ಳುವುದಾದರೆ ಕರ್ತನು ಬಲವಾಗಿ ಉಪಯೋಗಿಸ್ಕೊಳ್ತಾರೆ. ಯೇಸು ಸ್ವಾಮಿ ಆರಿಸಿಕೊಳ್ಳೋದಕ್ಕಿಂತ ಮುಂಚೆ ಈ ಲೋಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿರ್ತಾನೆ ಎಲ್ಲರೂ. ಆದರೆ ಕರ್ತನು ಆರಿಸಿಕೊಳ್ಳುವಾಗ ಆ ಸಾಮಾನ್ಯ ಮನುಷ್ಯನಲ್ಲಿ, ಯಾಕೆ ಆತನಲ್ಲಿರ್ತಕ್ಕಂಥ ಆ ಶಕ್ತಿ, ಆ ಬಲವಾದ ಶಕ್ತಿ ಅದು ಬಲವಾಗಿ ಕಾರ್ಯ ಮಾಡುತ್ತೆ ಎಂಬುದಾಗಿ. ಸೇವೆಗಳಲ್ಲಿ ಸಹಿತವಾಗಿ ಎಷ್ಟೋ ಜನ ಸೇವಕರು ಕರ್ತನ ಆರಿಸಿಕೊಳ್ಳೋದಕ್ಕಿಂತ ಮುಂಚೆ ಅವರ ಜೀವಿತ ಶೂನ್ಯವಾಗಿರ್ತದೆ. ಈಗ ಒಂದು ಬರೆದ್ಬಿಟ್ಟು ಈ ಕಡೆ ಎಷ್ಟು ಶೂನ್ಯ ಇಟ್ಟರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಂಬರ್ 1, ರೈಟಿಗೆ ನಾವು ಸೊನ್ನೆಗಳಿಡೋದು ವ್ಯಾಲ್ಯೂ ಬರ್ತದೆ. ಆದರೆ ಈ ಕಡೆ ಇದ್ರೆ, ಲೆಫ್ಟ್ ಸೈಡಿಗೆ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಅದು ಜೀರೋನೇ. ಸೊ ಹಾಗೆ ಜೀರೋ ಆಗಿರ್ತಕ್ಕಂಥ ಎಷ್ಟೋ ಸೇವಕರನ್ನು ಕರ್ತನ ಆರಿಸಿಕೊಂಡು ಅವ್ರನ್ನ ಹೀರೋ ಆಗಿ ಮಾಡ್ತಾರೆ. ಯಾರನ್ನ? ಜೀರೋ ಇರ್ತಕ್ಕಂಥವ್ರನ್ನು ಹೀರೋ ಆಗಿ ಕರ್ತನ್ನು ಮಾರ್ಪಡಿಸಿ ಅವ್ರನ್ನ ಬಲವಾಗಿ ಉಪಯೋಗಿಸ್ಕೊಳ್ತಾರೆ. ಬಲವಾಗಿ ಅಂತ ಹೇಳುವಾಗ ಎಷ್ಟೋ ಸಾಕ್ಷಿಗಳು ನಾವು ನೋಡ್ತೀವಿ. ಅವ್ರನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾರೆ ಸೇವಕರಂತ ನೋಡುವಾಗ, ಹೋಗಿ ಜಸ್ಟ್ ಹಿಂಗೆ ಪ್ರಾರ್ಥಿಸುವಾಗಲೇ, ಹಿಂಗೆ ಕಾಲಿಡುವಾಗಲೇ ಅಲ್ಲಿರ್ತಕ್ಕಂಥ ಕಟ್ಟುಗಳು ಮುರಿಯಲ್ಪಡ್ತಾವೆ. ಹಿಂಗೆ ಕಾಲಿಡುವಾಗ ಅಲ್ಲಿರ್ತಕ್ಕಂಥ ಸೈತಾನು ನಡುಗ್ತದೆ. ಯಾಕೆ? ಆ ಸೇವಕರಿಂದಲ್ಲ, ಆ ಸೇವಕರಲ್ಲಿರ್ತಕ್ಕಂಥ ಆ ದಿವ್ಯ ಶಕ್ತಿ, ಆ ಶಕ್ತಿಯಿಂದ ದೇವರು ಅದ್ಭುತವಾಗಿ ಈ ದಿನಮಾನಗಳಲ್ಲಿ ನಾವು ನೋಡ್ತೀವಿ ಸೇವಕರು ನಡೆಸಿಕೊಳ್ತಾರೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಅಂಥ ಸೇವಕರನ್ನ ನೋಡಿ ಕರ್ತನಿಗೆ ಸ್ತೋತ್ರ ಇರುತ್ತೆ. ಯೇಸಪ್ಪ, ನಿನ್ನ ಆತ್ಮನ ಅವರಲ್ಲಿರುವುದಕ್ಕಾಗಿ ಕರ್ತನೇ ನಿನಗೆ ಸ್ತೋತ್ರ 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 ಎಂಬುದಾಗಿ. ಯಾಕೆ? ಆ ದಿವ್ಯ ಶಕ್ತಿ ಇರುವಾಗಲೇ ದೇವರು ಮಹಿಮೆ ಪ್ರಕಟಗೊಳ್ಳುತ್ತದೆ. ಈ ಲೋಕದಲ್ಲಿ ಜನರು ರಕ್ಷಣಾ ಮಾರ್ಗಕ್ಕೆ ಬರ್ತಿದ್ದಾರೆ. ದೇವರು ಆರಿಸಿಕೊಳ್ತಾರೆ ಎಷ್ಟೋ ಜನರನ್ನು, ಬೇಡವಾದ ಜನರನ್ನು, ವ್ಯಾಧಿಷ್ಠರನ್ನು, ತಳ್ಳಲ್ಪಟ್ಟವರನ್ನು, ವಿಧಿಯರನ್ನು, ನಾನಾ ವಿಧವಾದ ಕಷ್ಟದಲ್ಲಿರ್ತಕ್ಕಂಥ ಜನರನ್ನು ಕರ್ತನ ಪ್ರೀತಿ ಅವರ ರಕ್ಷಣಾ ಮಾರ್ಗ ತರ್ತಾ ಇದೆ. ಆದರೆ ಸೊ ಇಲ್ಲಿ ವಿಷಯ ಮೇನ್ ಕಾನ್ಸೆಪ್ಟ್ ಬರ್ತೇನೆ ನಾನು. ಸೊ ಆದರೆ ಈ ರೀತಿಯಾದ ಕಾರ್ಯಗಳು ಈಗಿನ ಕಾಲಘಟ್ಟದಲ್ಲಿ ನಡೀತಾ ಇದೆ. ಆದರೆ ಇದು ಮೋಸೆ ಆದಿಯಲ್ಲಿ ನಾವು ಬರುವಾಗ, ಮೋಸೆ ಯಾವುದಕ್ಕೆ ವಾಕ್ಚಾತುರ್ಯ ಇರತಕ್ಕಂಥ ಮನುಷ್ಯ. ಆದರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದ,
ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವನೆಂಬುದಾಗಿ. ಶಕ್ತಿಯನ್ನು ಯಾರ ಮುಖಾಂತರ ತೋರಿಸ್ತಾರೆ? ಅದು ಮೋಸೆ ಮುಖಾಂತರ ದೇವರು ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ ವಿಮೋಚನೆ ಕಂಡ ನಾವು ಓದುವಾಗ ಸುಮಾರು 7ರಿಂದ 15 ಅಥವಾ 14 ಅಧ್ಯಾಯಗಳು ನೋಡುವಾಗ ಅಲ್ಲಿ ದೇವರು ಎಷ್ಟೋ ಅದ್ಭುತ ಮಾಡ್ರಿ ಎಂಬುದಾಗಿ. ಮೋಸೆ ಮತ್ತು ಆರನ ಜೊತೆಯಾಗಿ ಹೋಗಿ ಐಗುಪ್ತ ಅರಸನ ಕೇಳ್ತಾರ, ನಾವು ನಮ್ಮ ದೇವರನ್ನು ಆರಾಧಿಸೋದಕ್ಕೆ ನಾವು ಅರಣ್ಯಕ್ಕೆ ಹೋಗ್ಬೇಕು, ನಮಗೆ ಬಿಡುಗಡೆ ಕೊಡಿ ಎಂಬುದಾಗಿ. ಆದರೆ ಫರೋಹನ ಮನಸ್ಸು ಬಹಳ ಕಠಿಣವಾಗಿರ್ತದ. ದೇವರ ವಾಕ್ಯ ಹೇಳ್ತದ, ಕರ್ತನು ಅವರ ಮನಸ್ಸನ್ನು ಫರೋಹನ ಕಠಿಣಗೊಳಿಸಿ ಎಂಬುದಾಗಿ. ಕಠಿಣಗೊಳಿಸೋದಕ್ಕೊಂದು ಕಾರಣ ಉಂಟು. ದೇವರ ಅದ್ಭುತಗಳು ಇಸ್ರೇಲ್ ಜನರು ನೋಡುವುದಲ್ಲದೆ ಐಗುಪ್ತರು ನೋಡಬೇಕಿತ್ತು. ಈಗ ದೇವ್ರು ಮಾಡ್ತಕ್ಕಂಥ ಅದ್ಭುತಗಳು, ದೇವ್ರು ಮಾಡ್ತಕ್ಕಂಥ ಆಶೀರ್ವಾದಗಳು ನಾವಷ್ಟೇ ನೋಡಿದ್ರೆ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರಲ್ಲ. ಈಗ ನನ್ನ ಬಗ್ಗೆ ನಾನೇ ಹೊಗಳ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಇನ್ನೊಬ್ಬರು ಹೊಗಳಬೇಕು. ಸೊ ಹಾಗೆ ಕರ್ತನ ಮಾಡಿದ್ದಿಲ್ಲ. ಏನು ಮಾಡಿದ್ರು? ಆ ಐಗುಪ್ತ ದೇಶದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡುವಾಗ ಐಗುಪ್ತರು ನೋಡುವ ಹಾಗೆ ದೇವರು ಮಾಡಿದರು. ಬರೇ ಐಗುಪ್ತರು ನೋಡಲಿಲ್ಲ, ಆ ಫರೋಹನು ಸಹಿತವಾಗಿ ನೋಡುವ ರೀತಿಯಾಗಿ ಅದ್ಭುತ ಮಾಡಿದ್ರು. ಮೋಸೆ ಮತ್ತು ಹೋಗಿ ಕೇಳುವಾಗ ಫರೋಹನ ಮನಸ್ಸು ಬಹಳ ಕಠಿಣ ಮಾಡ್ಕೊಂಡು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ದೇವರು ಎಷ್ಟು ಅದ್ಭುತ ಮಾಡಿದ್ರಂತ. ಅದ್ಭುತಗಳು ಆ ಒಂದು ಪ್ರಾಂತದಲ್ಲಿ, ವಿಶೇಷ ಐಗುಪ್ತ ದೇಶದಲ್ಲಿ ಇಸ್ರೇಲ್ ಜನರು ಆ ಐಗುಪ್ತ ದೇಶದಿಂದ ಆಚೆ ಬರೋದಕ್ಕೆ ಎಷ್ಟೋ ಅದ್ಭುತಗಳು ಕರ್ತನು ಮೋಸೆ ಎಂಬ ಸೇವಕನ ಮುಖಾಂತರ ಮಾಡ್ತಾರೆ. ಎಷ್ಟೋ ಅದ್ಭುತಗಳು ಮಾಡ್ತಾರೆ. ಯಾವುದರಿಂದ? ಆತನ ಶಕ್ತಿಯಿಂದ, ಆತನ ದಿವ್ಯ ಶಕ್ತಿಯಿಂದ ಕರ್ತನು ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಮೊದಲಾಗಿ ನಾವು ನೋಡ್ತೀವಿ, ಆ ಶಕ್ತಿ ಅಂತಂದ್ರೆ ನೈಲ್ ನದಿ ನೀರ ರಕ್ತ ಆಗ್ತದೆ ಎಂಬುದಾಗಿ. ಸಮಯ ಹೋಗ್ತಾ ಇದೆ, ನಾನು ಭಾಳ ಮಾತಾಡೋದಿದೆ. ಆದರೆ ನೈಲ್ ನದಿ ರಕ್ತ ಆಗುವಾಗ ಫರೋಹನು ನೋಡ್ತಾನೆ, ಆದರೂ ಮನಸ್ಸು ಕಠಿಣ ಆಗ್ತದೆ ಎಂಬುದಾಗಿ. ಹೀಗೆ ಎಷ್ಟೋ ವಿಷಯದಲ್ಲಿ ಕರ್ತನ ದಿವ್ಯ ಶಕ್ತಿಯಿಂದ. ಮತ್ತೆ ನೋಡ್ತೀವಿ, ಕಪ್ಪೆಗಳಿಂದ ಬಾಧೆ ಉಂಟು. ಕಪ್ಪೆಗಳೆಲ್ಲ ಆ ಒಂದು ಐಗುಪ್ತದಲ್ಲಿ ತುಂಬಿಕೊಂಡು ಬಿಡ್ತಾವ. ಇದೆಲ್ಲ ನೋಡುವಾಗಲೂ ಸಹಿತವಾಗಿ ಫರೋಹನ ಮನಸ್ಸು ಬಹು ಕಠೋರವಾಗಿತ್ತು ಎಂಬುದಾಗಿ. ಯಾರ ಮುಖಾಂತರ ದೇವರು ಮಾಡ್ತಿದ್ರ? ತನ್ನ ಸೇವಕನಾದ ಮೋಸೆ ಮುಖಾಂತರ. ಮೋಸೆ ಪ್ರಾರ್ಥನೆ ಮಾಡೋ ಮುಖಾಂತರ ಎಷ್ಟೋ ಇಲ್ಲಿ ಐಗುಪ್ತದಲ್ಲಿ ಒಂದು ದೊಡ್ಡ ಹೋರಾಟ, ದೊಡ್ಡ ಹಿಂಸೆ ಉಂಟಾಗ್ತದೆ. ಏನಂದ್ರೆ ಏನು ಮತ್ತು ಹುಳಗಳಿಂದ ಕಾಟ ಆಗ್ತದ, ಮತ್ತು ಹುಣ್ಣು ಬಕ್ಕೆಗಳಿಂದ. ಒಂದು ಚಿಕ್ಕ ಗಾಯ ಆದ್ರೆ ಎಷ್ಟು ಮನಸ್ಸು ನಮ್ಮದು ನೋಯಿಸ್ತದ. ಆದ್ರೆ ಹುಣ್ಣು ಬಕ್ಕೆಗಳಿಂದ ಅಷ್ಟೊಂದು ಅವ್ರನ್ನ ದೇವರು ಬಾಧಿಸ್ತಾರ. ಯಾರನ್ನ? ಐಗುಪ್ತರ ದೇಶ. ಹೀಗೆ ಮತ್ತು ವಿಪರೀತವಾದ ಆಳೆಕಲ್ಲು ಮಳೆ ಬೀಳ್ತದ. ಆ ಮಳೆ ಹಿಂದೆ ಬಿಡ್ದಿಲ್ಲ, ಮುಂದೆ ಬೀಳಲ್ಲ ಅಂತ ಆನೆಕಲ್ ಮಳೆ. ಆನೆಕಲ್ ಮಳೆ ಅಂದ್ರೆ ನಾವು ನೋಡ್ತೀವಲ್ಲ, ಮುಂಗಾರು ಮಳೆ ಟೈಮ್ ಬೀಳ್ತದೆ. ದೊಡ್ಡ ದೊಡ್ಡ ಬರ್ಫ್ ಮಳೆ ಅಂತಾರೆ ನಮ್ಮ ಚಿಕ್ಕ ಮಕ್ಕಳು. ಒಂದು ಮೊನ್ನೆ ಆಲೆಕಾಳು ಮಳೆ ಬಂದಿದೆ ನಮ್ಮೂರಲ್ಲಿ. ಐಸ್ ಮಳೆ ಅಂತ ಈ ಚಿಲ್ಡ್ರನ್ಸ್ ಅಂದ್ರೆ ಈ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಐಸ್ ಮಳೆ ಬಂತು ಅಂತ ಅಂದ್ರೆ ಆ ಮಕ್ಕಳಿಗೆ ಜ್ಞಾನ ಅಂದರೆ ಆ ಮಳೆ ಅದು ವಿಪರೀತವಾದ ಮಳೆ. ಅವಾಗ ಅದರ ಮುಖಾಂತರ ದೇಶದಲ್ಲಿ ಎಷ್ಟೋ ಸಾವು ನೋವುಗಳು ಬಂದವು ಎಂಬುದಾಗಿ. ಅದಲ್ಲದೆ ಮತ್ತೆ ಮಿಡತೆಗಳಿಂದ ಅಲ್ಲಿ ಎಷ್ಟೋ ಮಿಡತೆಗಳು ಬಂದು ಎಲ್ಲವನ್ನು ತಿಂದಾಕ್ಬಿಟ್ಟು ಪೈರುಗಳನ್ನೆಲ್ಲ. ಇಷ್ಟು ಬಾಧೆಗಳು ಸಾಮಾನ್ಯವಾಗಿರ್ತಕ್ಕಂಥ ಮೋಸೆ ಎಂಬ ಸೇವಕನ ಮುಖಾಂತರ ಕರ್ತನ ಶಕ್ತಿಯಿಂದ ಮಾಡ್ತಾರೆ. ಕಾನ್ಸೆಪ್ಟ್ ಮೇನ್ ಟೈಟ್ಲ್ ದಿವ್ಯ ಶಕ್ತಿ. ಆ ಶಕ್ತಿಯಿಂದ ಕರ್ತನ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾರೆ ಎಂಬುದಾಗಿ. ಇಲ್ಲಿ 3 ದಿನ ಕಾರ್ಯಗತಲಾಗ್ತದ. ಯಾರಿಂದ? ದಿವ್ಯ ಶಕ್ತಿಯಿಂದ, ಕರ್ತನ ಶಕ್ತಿಯಿಂದ. ಮತ್ತು ಘೋರವಾದ ಉಪದ್ರವಗಳು ಐಗುಪ್ತದಲ್ಲಿ ಉಂಟಾಗ್ತವೆ. ಇಷ್ಟೆಲ್ಲ ನಡೀತಾ ಇದೆ. ಇಷ್ಟೆಲ್ಲ ಆಗುವಾಗ ಫರೋಹನ ಮನಸ್ಸು ಬಹಳ ಕಠಿಣವಾಗಿತ್ತು ಎಂಬುದಾಗಿ. ಅದು ಅಲ್ಲದೆ ಐಗುಪ್ತ ದೇಶದಲ್ಲಿರ್ತಕ್ಕಂಥ ಎಲ್ಲ ಚೊಚ್ಚಲ ಮಕ್ಕಳ ಪ್ರಾಣ ಹೋಯಿತು ಎಂಬುದಾಗಿ ನೋಡ್ತೀವಿ ನಾವು. ಅಷ್ಟೊಂದು ಸಂಹಾರಕ ದೂತನು ಆ ಐಗುಪ್ತ ದೇಶನ ಹೊಡಿತಾ ಇದ್ದಾರೆ ಆ ಕರ್ತನ ದಿವ್ಯ ಶಕ್ತಿಯಿಂದ. ಅದು ಇಷ್ಟೆಲ್ಲ ಅದ್ಭುತಗಳು ನಡೆಯುವಾಗ ಮೋಸೆ ಮುಖಾಂತರ ಇಷ್ಟೆಲ್ಲ ಜನರು ನೋಡ್ತಾ ಇದ್ದಾರೆ. ಬರೇ ಇಸ್ರೇಲ್ ಜನರು ನೋಡ್ತಾ ಇಲ್ಲ, ಎಷ್ಟೋ ಐಗುಪ್ತ ಜನರು ನೋಡಿ ನಿಜವಾದ ದೇವ್ರ ವಿಷಯವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆದರೆ ಇಲ್ಲಿ ವಿಷಯ ಹೇಳ್ತದ, ಇಷ್ಟೆಲ್ಲ ಹೇಳಿದರೆ ಸಹಿತವಾಗಿ ಫರೋಹನ ಮನಸ್ಸು ಬಹಳ ಕಠೋರವಾಗಿತ್ತು ಎಂಬುದಾಗಿ ನಾವು ನೋಡ್ತೀವಿ.
ಅಲ್ಲಿ ಸಹಿತವಾಗಿ ಒಂದು ಸಾರಿ ಫರೋಹನು ಏನು ಮಾಡ್ತಾನ, ಫರೋಹನ ಒಂದು ಆಸ್ಥಾನದಲ್ಲಿ ಮೋಸೆ ಕೋಲ್ ಮುಖಾಂತರ ಹಾವಾಗಿ ಮಾರ್ಪಡ್ತಾನ. ಸೊ ಅದೇ ರೀತಿಯಾಗಿ ಕೆಲವೊಂದು ಜೋಯಿಸರು ಮಾಡ್ತಾರ. ಅದರ ಕೊನೆಯದಾಗಿ ಈ ಮೋಸೆ ಹಾವಿದೆಯಲ್ಲ, ಇದು ಆ ಜೋಯಿಸರ ಹಾವು ನುಂಗಿ ಬಿಡುತ್ತದೆ ಎಂಬುದಾಗಿ ಅಂಥ ದಿವ್ಯ ಶಕ್ತಿ, ಅಂಥ ಒಂದು ಬಲವಾದ ಶಕ್ತಿ ಮೋಸೆ ಮುಖಾಂತರ ಕರ್ತನು ಇಲ್ಲಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಲೆಲೂಯ. ಪ್ರತಿಯೊಬ್ಬರ ಜೀವಿತದಲ್ಲಿ ಸೊ ಮುಂದೆ ಬರುವಾಗ ಮತ್ತೆ ನಾವು ಮುಂದೆ ನೋಡುವಾಗ ಚೊಚ್ಚಲ ಮಕ್ಕಳ ಸಂಹಾರ ಆಗ್ತದ. ಕೊನೆಯದಾಗಿ ಇಸ್ರೇಲ್ ಜನರು ಆ ಪ್ರಾಂತ್ಯವನ್ನು ಬಿಟ್ಟು ಹೋಗೋದಕ್ಕೆ ಅಪ್ಪಣೆ ಕೊಡ್ತಾನೆ ಫರೋಹನು. ಬರುವಾಗ ದೇವರು ಸರಳವಾದ ಮಾರ್ಗ, ಫಿಲಿಸ್ಟಿಯರ ದೇಶದಿಂದ ಬಂದರೆ ಈಸಿ ಶಾರ್ಟ್ಕಟ್ ರೂಟು ಬರ್ಬೋದಿತ್ತು ಎಲ್ಲಿಗೆ, ಕಾನಾನ್ ದೇಶಕ್ಕೆ. ಆದರೆ ದೇವರು ಆ ರೀತಿ ಕರ್ಕೊಂಡು ಹೋಗಲ್ಲ ಇವ್ರನ್ನ. ಕೆಂಪು ಸಮುದ್ರ ಮಾರ್ಗ, ದೂರ ಇರ್ತದೆ ಮಾರ್ಗ, ಅಲ್ಲಿ ಕರ್ಕೊಂಬಂದರು. ಮುಂದೆ ನೋಡ್ರಿ ಕೆಂಪು ಸಮುದ್ರ, ಹಿಂದೆ ನೋಡಿದ್ರೆ ಫರೋಹನ ಸೈನ್ಯ ಅಟ್ಟಾಡಿಸ್ಕೊಂಡು ಬರ್ತಾ ಇದೆ, ಅವ್ರು ಓಡಿಸ್ಕೊಂಡು ಬರ್ತಾ ಇದೆ. ಬರುವಾಗ ಮೋಸೆ ವಿಷಯವಾಗಿ ಜನರು ಗುಣಗುಡ್ತಾ ಇದ್ದಾರೆ. ಏನಂತ, ನಾವು ಅಲ್ಲಿ ಇದ್ದರೆ ನಮಗೆ ಸಮಾಧಿಗಳಿರಲಿಲ್ಲ, ಇಲ್ಲಿ ಅರಣ್ಯಕ್ಕೆ ಯಾಕೆ ಕರ್ಕೊಂಡು ಬಂದಿ ಎಂಬುದಾಗಿ. ಅಂಥ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಸೊ ಪ್ರತಿಯೊಬ್ಬರು ಇಂಥ ಕಠಿಣವಾದ ಪರಿಸ್ಥಿತಿಗಳು ಬರುವಾಗ ನಾವು ತಾಳ್ಮೆ ಉಳ್ಳವರಾಗಿ ಕರ್ತನ ದೃಷ್ಟಿಸಬೇಕೆಂಬುದಾಗಿ. ಆ ಸಮಯದಲ್ಲಿ ಮೋಸೆ ಈ ಜನರನ್ನು ದೃಷ್ಟಿಸಲಿಲ್ಲ, ಕರ್ತನನ್ನು ದೃಷ್ಟಿಸಿದೆ ಎಂಬುದಾಗಿ. ನನಗೆ ಭಾಳ ಇಷ್ಟ ಏನಂದ್ರೆ, ಈ ಮೋಸೆ ಎಷ್ಟೋ ತಾಳ್ಮೆ ಹೊಂದಿದ್ದ. ಆದರೆ ಈ ಜನರು ಈ ರೀತಿ ಹೇಳ್ತಾ ಇದ್ರು. ಆ ವಾಕ್ಯ ಸ್ವಲ್ಪ ಚೆನ್ನಾಗಿ ಹೇಳ್ತದೆ. ಏನಂದ್ರೆ, ನಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಬಂದು ಹಾಲೆಲೂಯ ಇಲ್ಲಿ ಐತಿ ವಾಕ್ಯ ನಡುವೆ ಅವರು ಮುಂದೆ ಬರುವಾಗ. ಸೊ ಇಲ್ಲಿ ವಾಕ್ಯ ಹೇಳ್ತದ, ಆ ಜನರು ಹೇಳ್ತಾರ, ನಮಗೆ ಐಗುಪ್ತ ದೇಶದಲ್ಲಿ ಏನು ಸಮಾಧಿಗಳಿರಲಿಲ್ಲ, ಇಲ್ಲಿ ಯಾಕೆ ಕರ್ಕೊಂಬಂದಿ ಅಂತ ಹೇಳುವಾಗ ಮೋಸೆ ಒಂದು ಮಾತು, ಈ ದಿನದಲ್ಲಿ ಕರ್ತನ ಮಾಡತಕ್ಕಂಥ ಅದ್ಭುತವನ್ನು ನೀವು ನೋಡ್ರಿ ಎಂಬುದಾಗಿ. ಹಾಲೆಲೂಯ. ದೇವರಲ್ಲಿರ್ತಕ್ಕಂಥ ಆ ನಂಬಿಕೆ ನಮ್ಮ ಜೀವಿತದಲ್ಲಿ ಕಳ್ಕೊಬಾರ್ದು. ಆ ದಿವ್ಯ ಶಕ್ತಿ, ಕರ್ತನ ಶಕ್ತಿ, ಬಲವಾದ ಶಕ್ತಿ ನಮ್ಮಲ್ಲಿ ಇರ್ತದ, ಆದರೆ ನಾವು ಅದನ್ನ ಕಳ್ಕೊಬಾರ್ದು. ಮೋಸೆ ಒಂದು ಮಾತು ಹೇಳಿದ್ರೆ ಏನಂದ್ರೆ, ಆ ಜನರಷ್ಟು ಹೇಳುವಾಗಲೂ ನಂಬಿಕೆ ಕಳ್ಕೊಳ್ಳಿಲ್ಲ. ಹಿಂದೆ ನೋಡ್ರ ದೊಡ್ಡ ಸೈನ್ಯ ಬರ್ತದ, ಮುಂದೆ ಕೆಂಪು ಸಮುದ್ರ ಇದೆ. ದೇವರು ಹೇಳಿದರು, ನಿನ್ನ ಕೋಲನ್ನು ಸಮುದ್ರ ಮೇಲೆ ಚಾಚು ಎಂಬುದಾಗಿ. ಸೊ ನೋಡಿ ಹೇಗಿದೆ ಮಿರಾಕಲ್. ಮೋಸೆ ಆ ಕೋಲು ಸಾಮಾನ್ಯವಾದ ಕೋಲು, ಆದರೆ ಕರ್ತನ ಶಕ್ತಿ ಆ ಕೋಲಲ್ಲಿ ಬರುವಾಗ ಅಲ್ಲಿ ಒಂದು ದೊಡ್ಡ ಕಾರ್ಯ ನಡೀತಾ ಇದೆ. ಏನಂತೆ, ಸಮುದ್ರ ಇವಾಗ ಆಗ್ತದಂತ. ಈ ರೀತಿ ವೈಜ್ಞಾನಿಕವಾಗಿ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಸಮುದ್ರ ಹಿಂಗೆ ಕೈ ಚಾಚುವುದಾದರೆ ಅದು ಇವಾಗ ಆಗ್ತದಂದ್ರೆ, ಒಣನೆಲ ಕಾಣ್ತಂದ್ರೆ, ಇಂಥ ಸೂಪರ್ ನ್ಯಾಚುರಲ್ ಮಿರಾಕಲ್ ಅಂದರೆ ಇಂಥ ಅದ್ಭುತ ಈ ಲೋಕದಲ್ಲಿ ಎಲ್ಲಿ ನಡೆದಿಲ್ಲ ಎಂಬುದಾಗಿ. ಹಿಂದೆಯೂ ನಡೆದಿಲ್ಲ, ಮುಂದೆ ನಡೆದಿಲ್ಲ. ಆದರೆ ಕರ್ತನ ನಾಮದಲ್ಲಿ ಆ ದಿವ್ಯ ಶಕ್ತಿಯಿಂದ, ಯಾವುದು ಆ ಕೋಲಲ್ಲಿ ಯಾವುದೂ ಶಕ್ತಿ ಇಲ್ಲ, ಮೋಸೆಯಲ್ಲಿ ಯಾವ ಶಕ್ತಿ ಇಲ್ಲ, ಆದರೆ ಕರ್ತನ ದಿವ್ಯ ಶಕ್ತಿ ಮೋಸೆ ಮುಖಾಂತರ ಆ ಕೋಲನ್ನು ಚಾಚುವಾಗ ಅಲ್ಲಿ ಅದ್ಭುತ ನಡೀತಿದೆ ಎಂಬುದಾಗಿ. ಸೊ ಈ ದಿವ್ಯ ಶಕ್ತಿಯಿಂದ ಆ ಸಮುದ್ರ 2 ಭಾಗ ಆಯಿತು. ಇಸ್ರೇಲ್ ಜನರು ಆರಾಮಾಗಿ ನಡ್ಕೊಂಡು ಹೋದರು. ಸೊ ಹಿಂದೆ ಸೈನ್ಯ ಬರ್ತಾ ಇದೆ. ಸೊ ನೋಡಿ ಇದು ಅದ್ಭುತ ಹೆಂಗಂತ ಹೇಳುವಾಗ ಮತ್ತೆ ದೇವರು ಮೋಸೆಗೆ ಹೇಳಿದ್ರು, ನಿನ್ನ ಕೋಲನ್ನು ಹಿಂದೆ ಚಾಚಿ ಎಂಬುದಾಗಿ. ಹಿಂದೆ ಚಾಚಿದ ತಕ್ಷಣಕ್ಕೆ ಅಷ್ಟೊಳಗಡೆ ಈ ಐಗುಪ್ತರು ಅದರಲ್ಲಿ ಬರ್ತಾಯಿದ್ರು. ಬರುವಾಗ ಎಲ್ಲರೂ ಮಿಡ್ಲಿದ್ರು. ನಾನು ಗೆಸ್ ಮಾಡ್ತೀನಿ ಅವರೆಲ್ಲರೂ ಕರೆಕ್ಟಾಗಿ ಮಿಡ್ಲ್ ಬಂದಿರಬೇಕು. ಅವಾಗ ಕೋಲು ಹಿಂದೆ ಚಾಚುವಾಗ ಅದು ಮತ್ತೆ ಯಥಾಸ್ಥಿತಿ ಆಯಿತು ಎಂಬುದಾಗಿ. ಅದರಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಒಬ್ಬರೂ ಉಳಿಯಲಿಲ್ಲ ಎಂಬುದಾಗಿ. ಐಗುಪ್ತರು ಬಂದಿರತಕ್ಕಂಥ ಸೈನ್ಯ ಒಬ್ಬರೂ ಉಳಿಯಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಲೆಲೂಯ. ನಿನ್ನ ಜೀವಿತದಲ್ಲಿ ಆ ದಿವ್ಯ ಶಕ್ತಿನ ಹೊಂದಿಕೊಳ್ಳುವಾಗಲೇ ನಮ್ಮ ಜೀವಿತದಲ್ಲಿ ಕರ್ತನ ಅದ್ಭುತ ಮಾಡೋದಕ್ಕೆ ಶಕ್ತನೆ ಎಂಬುದಾಗಿ. ಆ ದಿವ್ಯ ಶಕ್ತಿ ಎಂಬುದು ನಾವು ಕರ್ತನನ್ನು ಕೇಳಿ ಪಡೆದುಕೊಳ್ಳಬೇಕು. ನಮ್ಮಲ್ಲಿ ಅಪನಂಬಿಕೆ ಇರಬಾರ್ದು. ಆ ದಿವ್ಯ ಶಕ್ತಿಯ ಮೋಸೆ ಮುಖಾಂತರ ಪ್ರಕಟಗೊಳ್ಳೋದಕ್ಕಿಂತ ಮುಂಚೆ ಮೋಸೆಯಲ್ಲಿ ಅಪನಂಬಿಕೆ ಇರಲಿಲ್ಲ. ಕರ್ತನ ಮೇಲೆ ನಂಬಿಕೆ ಏನಂದರೆ ದೇವರು ನಡೆಸುವ ಆತನೆಂಬುದಾಗಿ. ಆತನು
ರಾತ್ರಿ ಸಮಯದಲ್ಲಿ ಅಗ್ನಿಸ್ತಂಭವಾಗಿ ಹಗಲಿನಲ್ಲಿ ಮೇಘ ಸ್ತಂಭವಾಗಿದ್ದು ಆತನು ನಡೆಸ್ತೇನೆಂಬುದಾಗಿ ಸಮಯ ಹೆಚ್ಚಾಗಿ ಹೋಗ್ತಾ ಇದೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ನನ್ನ ಜೀವಿತದಲ್ಲಿ ಈ ದಿವ್ಯ ಶಕ್ತಿಯನ್ನು ಹೊಂದಿಕೊಳ್ಳೋರಾಗಿ ಆ ಶಕ್ತಿ ನಮ್ಮಲ್ಲಿ ಬರುವಾಗಲೇ ಸೂಪರ್ ನ್ಯಾಚುರಲ್ ಮಿರಾಕಲ್ ಅಂದರೆ ಪ್ರಕೃತಿಗೆ ಮೇಲಾದ ಅದ್ಭುತಗಳು ಯಾವುದರಿಂದ ನಡೀತೇವೋ, ಸಾಮಾನ್ಯವಾದ ಜನರು ನಾವಿರ್ಬೋದು, ನಾವು ಯಾವುದಕ್ಕೆ ಬಾರದಿರ್ತಕ್ಕಂಥ ನಾವಿರ್ಬೋದು, ಆದರೆ ನಮ್ಮಲ್ಲಿ ಆ ದಿವ್ಯ ಶಕ್ತಿ ಬರುವಾಗಲೇ, ಆ ಬಲವಾದ ಶಕ್ತಿ ನಮ್ಮಲ್ಲಿ ಬರುವಾಗಲೇ, ಈ ಲೋಕದಲ್ಲಿ ನಾವು ಕಾಲಿಡುವಾಗಲೇ ಅಲ್ಲಿ ದೊಡ್ಡ ಕಾರ್ಯಗಳು ಕರ್ತನು ಮಾಡ್ತಾರ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ, ಹಾಲೆಲ್ಲೂಯ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ ಕರ್ತನ ತಗ್ಗಿಸಿಕೊಂಡವರಾಗಿ, ದೇವರೇ ನಿನ್ನ ಅದ್ಭುತಗಳನ್ನು ಮಾಡು, ನಿನ್ನ ಶಕ್ತಿ ಎಂಥದೆಂಬುದಾಗಿ ಈ ಜನರು ನೋಡುವ ಹಾಗೆ ಅದ್ಭುತ ಮಾಡಿ ಎಂಬುದಾಗಿ ಕರ್ತನನ್ನು ನಾವು ಕೇಳುವಾಗ ಕರ್ತನು ಆ ದಿವ್ಯ ಶಕ್ತಿಯಿಂದ, ಆ ಬಲವಾದ ಶಕ್ತಿಯಿಂದ ನಮ್ಮನ್ನು ನಡೆಸುವರಾಗಿದ್ದಾರೆ. ಹಾಲೆಲ್ಲೂಯ. ಸೊ ನಾವು ಪ್ರಾರ್ಥಿಸಿಕೊಳ್ಳೋಣ. ಹಾಲೆಲ್ಲೂಯ. ಪ್ರೀತಿ ಮತ್ತು ಕೃಪೆ ಐಶ್ವರ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ. ನಿನ್ನ ಬಲವಾದ ದಿವ್ಯ ಶಕ್ತಿಯಿಂದ ರಾಜ ಎಸಪ್ಪ, ಇನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಶಕ್ತಿ ಪ್ರಕಟಗೊಳ್ಳಲಿ ರಾಜ. ನಿನ್ನ ಬಲವಾದ ಶಕ್ತಿ ಪ್ರಕಟಗೊಳ್ಳಲಿ ಕರ್ತನೆ. ಹಾಲೆಲ್ಲೂಯ. ಓ ಶಾಂತಾರೀಕಾರ ಮಂದಾರೀಕಾರ ಉದಾರೀಕಾರ ಹಾಲೆಲ್ಲೂಯ. ಯೇಸುವಿನ ಶಕ್ತಿ ರಾಜ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಕಟಗೊಳ್ಳುವಾಗ ಕರ್ತನೇ ನಿನ್ನ ಸಹಾಯ ಮಾಡು ರಾಜ. ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡು. ನಿನ್ನ ಶಕ್ತಿ ಹೊಂದಿಕೊಳ್ಳುವಾಗಲೇ ಒಂದು ದೊಡ್ಡ ಸಾಕ್ಷಿಯಾಗಿ ಜೀವಿಸುವಾಗೆ, ಸಾಕ್ಷಿಯಾಗಿ ಈ ಲೋಕದಲ್ಲಿ ಕಾಣಲ್ಪಡುವಾಗೆ ಕರ್ತನೇ ನಿನ್ನ ಸಹಾಯ ಮಾಡು, ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್.